Hi everyone. Let me discuss about that financial accounting of BCom subject. In that subject, I am going to discuss today about how can we prepare the trading account and profit and loss account and balance sheet. So dear student, I welcome all of you for my Commerce Academic channel. So, in this channel through, I give explanations about financial accounting that may be helpful for you for the next studies purposes. And how can you are also prepare the trading account, profit and loss account and balance sheet. Let me discuss the first problem regarding about final accounts with some adjustment. Here one problem they are given, the trial balance and other particulars given below. You are required to prepare trading and profit and loss account for the year ending 31st 3 2020 and balance sheet as on that date. See here, particulars they are given Sunny's capital and drawings. Here they given both drawings and capital. Okay, then purchases and sales. Capital drawing sale ತಗೊಳ್ಬೇಕು, balance sheet. Purchase and sales trading account. Debtors and creditors. Okay, ಎಲ್ಲಿ ತಗೊಳ್ತೀರಾ, balance sheet ಅಲ್ಲಿ. Then returns, purchase returns, then sales returns. Then wages. ವೇಜಸ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ಸ್ ಇದೆಯಾ ನೋಡ್ಕೊಳ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ದೆನ್ ಡೈರೆಕ್ಟ್ ಆಗಿದ್ರೆ ಟ್ರೇಡಿಂಗ್ ಅಕೌಂಟ್. ಸ್ಟಾಕ್ ಆನ್ ಅಂದರೆ ಓಪನಿಂಗ್ ಸ್ಟಾಕ್ ಆಗಿರುತ್ತೆ, ಟ್ರೇಡಿಂಗ್ ಅಕೌಂಟ್. ಫ್ಯಾಕ್ಟ್ರಿ ಫ್ಯೂಯಲ್ ಆ್ಯಂಡ್ ಪವರ್, ಟ್ರೇಡಿಂಗ್ ಅಕೌಂಟ್. ಆಫೀಸ್ ಸ್ಯಾಲರೀಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫ್ಯಾಕ್ಟ್ರಿ ಲೈಟಿಂಗ್ ನೋಡ್ಕೊಳ್ಳಿ, ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ಫ್ಯಾಕ್ಟ್ರಿ ಲೈಟಿಂಗ್ ಟ್ರೇಡಿಂಗ್ ಅಕೌಂಟ್. ದೆನ್ ಕ್ಯಾರೇಜ್ ಔಟ್ವರ್ಡ್ ನೋಡಿ, ಇನ್ವರ್ಡ್ ಆಗಿದ್ದರೆ ಟ್ರೇಡಿಂಗ್ ಅಕೌಂಟಲ್ಲಿ ನೀವು ತೊಗೊಳ್ತೀರಾ. ದೆನ್ ಕ್ಯಾರೇಜ್ ಔಟ್ವರ್ಡ್ಸ್ ನೋಡಿ ಎಲ್ಲಿ ತೊಗೊಳ್ತೀರಾ, P&L ಅಕೌಂಟಲ್ಲಿ ತೊಗೊಳ್ತೀರಾ. ದೆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಬೇಕು, ಅದ್ರ ಡಿಪ್ರಿಸಿಯೇಷನ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಫಿಕ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಡಿಪ್ರಿಸಿಯೇಷನ್ ಇದ್ರೂ ಅಷ್ಟೇ P&L ಅಕೌಂಟ್. ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ಫಿಕ್ಸೆಡ್ ಅಸೆಟ್ಸಲ್ಲಿ. ಬಿಲ್ಸ್ ಪೇಯಬಲ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಬೇಕು. ಲಯಬಿಲಿಟಿ ಸೈಡ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕ್ಯಾಶ್ ಇನ್ ಹ್ಯಾಂಡ್ ಕರೆಂಟ್ ಅಸೆಟ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಕರೆಂಟ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್. ಆಫೀಸ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದೆನ್ ಡಿಸ್ಕೌಂಟ್ ಅಲೋಡ್ ನೋಡ್ಕೊಳ್ಳಿ. ಸೊ ಡಿಸ್ಕೌಂಟ್ ಅಲೋಡ್ ನಾವೆಲ್ಲಿ ತೊಗೊಳ್ಬೇಕು ನೋಡ್ಕೊಳ್ಬೇಕು, ಡೆಬಿಟ್ ಸೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದೆನ್ ಇನ್ಸೂರೆನ್ಸ್, ಅದಕ್ಕೆ ಪ್ರೀಪೇಯ್ಡ್ ಅಡ್ಜಸ್ಟ್ಮೆಂಟ್ ಇದ್ದರೆ ನೋಡ್ಕೊಳ್ಬೇಕು. ಕ್ಯಾರೇಜ್ ಇನ್ವರ್ಸ್, ಸೊ ಕ್ಯಾರೇಜ್ ಇನ್ವರ್ಸ್ ಎಲ್ಲಿ ತೊಗೊಳ್ತೀವಿ ನಾವು, ಟ್ರೇಡಿಂಗ್ ಅಕೌಂಟಲ್ಲಿ. ಸೊ ಈ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಮತ್ತು ಟೋಟಲ್ನ ನೀವು ನೋಡ್ಕೊಳ್ಬೇಕು. ಟೋಟಲ್ ಎರಡು ಸೈಡು, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡು ಈಕ್ವಲ್ ಆಗಿದೆಯಾ, ಯಾವುದಾದ್ರು ಐಟಮ್ಸ್ ಮಿಸ್ ಆಗಿದೆಯಾ, ಅಥವಾ ಯಾವುದಾದ್ರು ಇಂಬ್ಯಾಲೆನ್ಸ್ ಬಂದರೆ, ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗಲಿಲ್ಲ ಅಂದರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ. ಈ ರೀತಿ ಪ್ರಾಬ್ಲಮ್ ನೋಡ್ಕೊಳ್ಬೇಕು. ದೆನ್ ಇದಕ್ಕೆ ಸಂಬಂಧಪಟ್ಟಂಥ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾನೆ, ಸ್ಟಾಕ್ ಆನ್ 31st 3 2020. ಸೊ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ದೆನ್ ಇನ್ಸೂರೆನ್ಸ್, ಕ್ಲೋಸಿಂಗ್ ಸ್ಟಾಕ್ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ತೀವಿ. ಇನ್ಸೂರೆನ್ಸ್ ಪ್ರೀಪೇಯ್ಡ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲೆಸ್ ಮಾಡ್ಕೊಳ್ಬೇಕು. ಮತ್ತು ಅದು ಪ್ರೀಪೇಯ್ಡ್ ಇನ್ಸೂರೆನ್ಸನ್ನು ನೀವೆಲ್ಲಿ ತೊಗೊಳ್ಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್ಸಲ್ಲಿ ತೊಗೊಳ್ಬೇಕು. ಯಾವಾಗಲೂ ತಿಳ್ಕೊಳ್ಳಿ, ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಐಟಮ್ಸ್ 2 ಸಲ ಎಂಟ್ರಿ ಆಗಲೇಬೇಕು. ಒನ್ಸ್ ಅಗೇನ್ ಅಡ್ಜಸ್ಟ್ಮೆಂಟಲ್ಲಿ ಬಂದಿರತಕ್ಕಂಥದ್ದು 2 ಕಡೆ ಎಂಟ್ರಿ ಆಗಲೇಬೇಕು. ಗೊತ್ತಾಗ್ತಿದೆಯಾ, ಅದು ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಅಥವಾ ಬ್ಯಾಲೆನ್ಸ್ ಶೀಟ್, ಒಟ್ಟು 2 ಸೈಡಲ್ಲಿ ಎಂಟ್ರಿ ಬಂದೇ ಬರುತ್ತೆ. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಟ್ರೇಡಿಂಗ್ ಅಕೌಂಟ್ ಇದೆ, ಆ್ಯಡ್ ಮಾಡ್ಕೊಳ್ಳಿ. ದೆನ್ ಆಲ್ಸೋ ದಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್, ಅದು ಅಷ್ಟೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ, ಆ್ಯಡ್ ಮಾಡ್ಕೊಳ್ಳಿ. 350 ಇದೆ. ದೆನ್ ಔಟ್ಸ್ಟ್ಯಾಂಡಿಂಗ್ ರೆಂಟಿಗೆ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಡಿಪ್ರಿಸಿಯೇಷನ್ ಪ್ಲಾಂಟ್ ಆ್ಯಂಡ್ ಮಷಿನರಿ 5% ಆ್ಯಂಡ್ ಫಿಕ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ 10%. ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ 5% ತೆಗಿರಿ, ಫಿಕ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸಿಗೆ 10%. ದೆನ್ ರಿಸರ್ವ್ 2.5 ಅಂದರೆ 2.5. ಡೆಟಾರ್ಸ್ ಫಾರ್ ಬ್ಯಾಡ್ ಡೆಟ್ಸ್, ನ್ಯೂ RBD. ಸೊ ಡೆಟಾರ್ಸ್ ಮೇಲೆ ನೀವು ಇದನ್ನು RBDಯನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ, ಅಲ್ಲಿ ನಾನು ಹೇಳ್ಕೊಡ್ತೀನಿ ಬಂದಾಗ. ಸೊ ಇಷ್ಟು ಪ್ರಾಬ್ಲಮ್ಸ್ ಇದೆ. ಆನ್ ದಿ ಬೇಸ್ ಆಫ್ ಈ ಪ್ರಾಬ್ಲಮ್ಸ್ ಮುಖಾಂತರವಾಗಿ ನಾವೀಗ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ನೋಡಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st 3 2020. ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಬರ್ಕೊಳ್ಬೇಕು. ಟು ಓಪನಿಂಗ್ ಸ್ಟಾಕ್ ಔಟರ್ ಕಾಲಮ್ ಹಾಕ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಇರಲ್ಲ. ಟು ಪರ್ಚೇಸಸ್ ಇನ್ನರ್ ಕಾಲಮ್ ಹಾಕ್ಕೊಳ್ಳಿ, 83,290. ದೆನ್ ಲೆಸ್ ಪರ್ಚೇಸಸ್ ರಿಟರ್ನ್ ನೋಡಿ, ಅದರಲ್ಲಿ ಪರ್ಚೇಸಸ್ ರಿಟರ್ನ್ಸನ್ನು ಲೆಸ್ ಮಾಡಿ ನಿಮಗೆ 80,118 ಬಂತು. ವೇಜಸ್ ತೊಗೊಳ್ಳಿ, ವೇಜಸ್ಗೆ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಡ್ಜಸ್ಟ್ಮೆಂಟ್ ಇದೆ, ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಬ್ಯಾಲೆನ್ಸ್ ಹಾಕಿ. ಮ್ಯಾನುಫ್ಯಾಕ್ಚರಿಂಗ್ ವೇಜಸ್ ಅದನ್ನು ಬರ್ಕೊಳ್ಳಿ. ಫ್ಯಾಕ್ಟ್ರಿ ಫ್ಯೂಯಲ್ ಪವರ್ ಬರ್ಕೊಳ್ಳಿ. ಫ್ಯಾಕ್ಟ್ರಿ ಲೈಟಿಂಗ್
ದೆನ್ ಕ್ಯಾರೇಜ್ ಇನ್ವರ್ಸ್. ಇದಿಷ್ಟು ಟ್ರೇಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು. ದೆನ್ ಸೇಲ್ಸ್ ತಗೊಳ್ಳಿ. ಸೇಲ್ಸಲ್ಲಿ ನಿಮಗೆ ಸೇಲ್ಸ್ ರಿಟರ್ನ್ಸ್ ಇದೆ ನೋಡಿ, ಅದನ್ನು ಲೆಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಸೇಲ್ಸ್ ಎಷ್ಟು ಇರಬೇಕು ನಿಮಗೆ? 1,26,177 1,26,177 ಆಗಬೇಕು. ಓಕೆ, ಲೆಸ್ ಸೇಲ್ಸ್ ರಿಟರ್ನ್ 7,422. ಅದನ್ನು ಲೆಸ್ ಮಾಡಿಕೊಂಡ್ರೆ ನಿಮಗೆ 1,18,755 ಬರುತ್ತೆ ಬೈ ಕ್ಲೋಸಿಂಗ್ ಸ್ಟಾಕ್. ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಕ್ರೆಡಿಟ್ ಸೆಟ್ ಜಾಸ್ತಿ ಇದೆ. ಟೋಟಲ್ ಎಷ್ಟು ಬಂತು ನಿಮಗೆ ಕ್ರೆಡಿಟ್ ಸೆಟ್? 1,35,335. ಸೊ ಇದು ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸ್ ಬಂದಿರುತ್ತೆ 18,446. ಈ ಗ್ರಾಸ್ ಪ್ರಾಫಿಟ್ನ ನಾವು ಎಲ್ಲಿಗೆ ತೊಗೊಂಡೋಗ್ಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ತೊಗೊಂಡೋಗ್ತೀವಿ, ಬೈ ಸೈಡಲ್ಲಿ, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಸೊ P&L ಅಕೌಂಟ್ ಪ್ರಿಪೇರ್ ಮಾಡಿದಾಗ ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2020 ಏನೇನು P&L ಅಕೌಂಟಲ್ಲಿ ಹಾಕ್ತೀವಿ ಫಾರ್ಮೆಟ್ ಆಗಲೇ ಹೇಳ್ಕೊಟ್ಟಿದ್ದೀನಿ. ಟು ಆಫೀಸ್ ಸ್ಯಾಲರಿ ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ, ಯಾಕೆಂದರೆ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಇದೆ, ಆ್ಯಡ್ ಮಾಡಿ. ಬ್ಯಾಲೆನ್ಸ್ ಔಟರ್ ಕಾಲಮ್ ಹಾಕ್ಕೊಳ್ಳಿ. ಕ್ಯಾರೇಜ್ ಔಟ್ವರ್ಡ್ಸ್ ಬರ್ಕೊಳ್ಳಿ 960 ಇದೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬರ್ಕೊಳ್ಳಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಬರ್ಕೊಳ್ಳಿ ಇನ್ನರ್ ಕಾಲಮ್, ಅದರ ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡಿ. ಇದು ಬ್ಯಾಲೆನ್ಸನ್ನು ಔಟರ್ ಕಾಲಮ್ ಬರ್ಕೊಳ್ಳಿ 1,915 ಇದೆ. ಆಫೀಸ್ ಎಕ್ಸ್ಪೆನ್ಸಸ್ ಬರ್ಕೊಳ್ಳಿ. ಡಿಸ್ಕೌಂಟ್, ದೆನ್ ಇನ್ಸೂರೆನ್ಸ್ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಲೆಸ್ ಪ್ರೀಪೇಡ್ ಅಡ್ಜಸ್ಟ್ಮೆಂಟಲ್ಲಿದೆ 500 ಆಯಿತು. ಡಿಪ್ರಿಸಿಯೇಷನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕಾಸ್ಟ್ 55,000 ಇದೆ, 5% ತಗೊಳ್ಳಿ 2,750 ಬರುತ್ತೆ. ಡಿಪ್ರಿಸಿಯೇಷನ್ ಫಿಟ್ಟಿಂಗ್ಸ್ ಅದು ಫಿಟ್ಟಿಂಗ್ಸ್ ಎಷ್ಟಿದೆ? 1,720 ಇದೆ, 10% ಮಾಡಿ 172 ಬರುತ್ತೆ. ಸೊ ನ್ಯೂ RBD ಡೆಟಾರ್ಸ್ ಮೇಲೆ ಇದೆ 47,800ಗೆ 2.5 ಮಾಡ್ಕೊಳ್ಳಿ 1,195 ಬರುತ್ತೆ, ಹಾಕ್ಕೊಳ್ಳಿ. ದೆನ್ ನಿಮ್ಮ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ 18,446 ಇದೆ. ಸೊ ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡಿದಾಗ ನೆಟ್ ಪ್ರಾಫಿಟೇ ಬರುತ್ತೆ, ಲಾಸ್ ಬರಲ್ಲ. ಹಾಗಾಗಿ ನೆಟ್ ಪ್ರಾಫಿಟ್ 2,734. ಸೊ ಇದಿಷ್ಟು ನೋಡಿಕೊಂಡು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ ಎಂಡೆಡ್ 31st March 2020 ಹಾಕ್ಕೊಂಡು ಲಯಬಿಲಿಟೀಸ್ ಅಮೌಂಟ್ ರುಪೀಸ್, ಅಸೆಟ್ಸ್ ಅಮೌಂಟ್ ರುಪೀಸ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಈ ರೀತಿ ಬರ್ಕೊಳ್ಳಿ. ಸೊ ಲಯಬಿಲಿಟೀಸಲ್ಲಿ ಕ್ಯಾಪಿಟಲ್ 93,230 ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ, ಯಾಕೆಂದರೆ ಆ್ಯಡ್ ನೆಟ್ ಪ್ರಾಫಿಟ್ ಇದೆ. ನೆಟ್ ಪ್ರಾಫಿಟ್ನ ಆ್ಯಡ್ ಮಾಡಿ ನಿಮ್ಮ P&L ಅಕೌಂಟ್. ನಾವು ನೋಟ್ಸ್ ಪ್ರಕಾರ ಮಾಡ್ಕೊಂಡು ಹೋದಾಗ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ನೆಟ್ ಪ್ರಾಫಿಟ್ನ ರಿಸರ್ವ್ಸ್ಗೆ ಆ್ಯಡ್ ಮಾಡ್ಕೊಳ್ತಾ ಇರ್ತೀವಿ. ಈಗ ಸಿಂಪಲ್ಲಾಗಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಹೇಳ್ಕೊಡೋದ್ರಿಂದ ನಾನು ಕ್ಯಾಪಿಟಲ್ಗೆ ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲ್ ಬಂದು 95,964 ಬಂದಿದೆ. ಸೊ ಲೆಸ್ ಡ್ರಾಯಿಂಗ್ಸ್ 89,144. ಸೊ ಇಲ್ಲಿ ನಿಮಗೆ ಡೆಬಿಟ್ ಕ್ರೆಡಿಟ್ ಒಂದು ರೆಡ್ ಮಾರ್ಕಲ್ಲಿ ಹೀಗೆ ಬಂದಿದೆ, ಅಲೈನ್ಮೆಂಟಲ್ಲಿ ಮಿಸ್ ಆಗಿದೆ. ಡೆಬಿಟ್ ಸೈಡ್ ಡೆಬಿಟ್ ಹಾಕ್ಕೊಳ್ಳಿ, ಕ್ರೆಡಿಟ್ ಸೈಡ್ ಕ್ರೆಡಿಟ್ ಹಾಕ್ಕೊಳ್ಳಿ. CR ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ, ಅದು ಸ್ವಲ್ಪ ಅಲೈನ್ಮೆಂಟಲ್ಲಿ ಮಿಸ್ಟೇಕ್ಸ್ ಆಗಿದೆ, ಅದು CRನ ಈ ಕಡೆ ಹಾಕ್ಕೊಂಬಿಡಿ ಕ್ರೆಡಿಟ್ ಸೈಡಲ್ಲಿ. ಓಕೆ, ದೆನ್ ಕರೆಂಟ್ ಲಯಬಿಲಿಟೀಸ್ ಬಂದು ಅಲ್ಲಿ ಕ್ರೆಡಿಟಾರ್ಸ್ ತೊಗೊಳ್ಳಿ, ಬಿಲ್ಸ್ ಪೇಯಬಲ್ ತೊಗೊಳ್ಳಿ, ಔಟ್ಸ್ಟ್ಯಾಂಡಿಂಗ್ ವೇಜಸ್ ನಾನು ಹೇಳಿದ್ದೀನಲ್ಲ ಅಡ್ಜಸ್ಟ್ಮೆಂಟಲ್ಲಿ ಇರೋದೆಲ್ಲ 2 ಎಂಟ್ರಿ ಆಗಬೇಕು. ಔಟ್ಸ್ಟ್ಯಾಂಡಿಂಗ್ ವೇಜಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದಿಷ್ಟೂ ತೊಗೊಳ್ಳಿ. ದೆನ್ ಈ ಕಡೆ ಅಸೆಟ್ ಸೈಡಲ್ಲಿ ಫಿಕ್ಸೆಡ್ ಅಸೆಟ್ಸ್ ಯಾವುದಿದ್ದಾವೆ? ಪ್ಲಾಂಟ್ ಆ್ಯಂಡ್ ಮಷಿನರಿ ತೊಗೊಳ್ಳಿ. ಪ್ಲಾಂಟ್ ಆ್ಯಂಡ್ ಮಷಿನರಿಗೆ ಡಿಪ್ರಿಸಿಯೇಷನ್ ಇದೆ 2,750 ಇದೆ, ಲೆಸ್ ಮಾಡಿಕೊಂಡು ಔಟರ್ ಕಾಲಮಿಗೆ ಬ್ಯಾಲೆನ್ಸ್ ಹಾಕ್ಕೊಳ್ಳಿ. ಫಿಕ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ತೊಗೊಳ್ಳಿ, ಅದಕ್ಕೆ ಲೆಸ್ ಡಿಪ್ರಿಸಿಯೇಷನ್ ತೊಗೊಳ್ಳಿ, ಔಟರ್ ಕಾಲಮ್ಗೆ ಹಾಕ್ಕೊಳ್ಳಿ ಅಮೌಂಟ್ನ. ಕರೆಂಟ್ ಅಸೆಟ್ಸ್ ಯಾವುದು? ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕ್ಯಾಶ್ ಎಟ್ ಬ್ಯಾಂಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ. ಮತ್ತು ಇನ್ಸೂರೆನ್ಸ್ ಪ್ರೀಪೇಡ್ ಕೊಟ್ಟಿರ್ತಕ್ಕಂಥದ್ದು 70 ಯಾವುದು ಇನ್ಸೂರೆನ್ಸನ್ನು ಮುಂದಾಗಿ ಕೊಟ್ಟಿದ್ದಕ್ಕಂಥದ್ದು. ದೆನ್ ಡೆಟಾರ್ಸಲ್ಲಿ ನ್ಯೂ RBD ಇದೆ, ಹಾಗಾಗಿ ಡೆಟಾರ್ಸಲ್ಲಿ ಅದನ್ನು ಲೆಸ್ ಮಾಡ್ಕೊಳ್ಳಿ 46,605 ಬರುತ್ತೆ. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯಿತಾ ನೋಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಏನು ಮಾಡಬೇಕು? ಪ್ರಾಬ್ಲಮ್ಸನ್ನು ನೀಟಾಗಿ ಬರ್ಕೊಂಡು ಮತ್ತು ಪ್ರಾಬ್ಲಮ್ಸ್ ಬರ್ಕೊಂಬಿಟ್ಟು ನೀವು ನೀಟಾಗಿ ಏನು ಮಾಡಬೇಕು? ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಸಲ ಕ್ಲೀನಾಗಿ ತಿಳ್ಕೊಳ್ಬೇಕು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನ ನೋಡಿಕೊಂಡು ಅಡ್ಜಸ್ಟ್ಮೆಂಟಿಗೆ ತಕ್ಕಂತೆ P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಎಲ್ಲವನ್ನು ಸರಿ ಮಾಡ್ಕೊಳ್ಬೇಕು. ಸರಿ ಮಾಡ್ಕೊಂಡು ಈ ರೀತಿ ಪ್ರಾಬ್ಲಮ್ಸ್ನ ನೀವು ಕಲೀರಿ. ಸೊ ನಿಮಗೆ ನನ್ನ ಈ ಚಾನಲ್ ಕಾಮರ್ಸ್ ಅಕಾಡೆಮಿಕ್ ಚಾನಲ್ ಅಂತ ಮಾಡಿದ್ದೀನಿ. ಈ ಚಾನಲ್ ಮುಖಾಂತರವಾಗಿ ನಿಮಗೆ F8 1 ಹೇಳ್ಕೊಡ್ತಾ ಹೋಗ್ತೀನಿ. ನಿಮಗಿಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮರಿದಲೇ ಮಾಡಿ. ಓಕೆ, ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಏನೇ ಕಮೆಂಟ್ಸ್ ಇದ್ರೂ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಓಕೆ, ಆಲ್ ದಿ ಬೆಸ್ಟ್.